ನಾವು ಪ್ರತಿದಿನ ಮರೆಯದೆ ಹೇಳಬೇಕಾದ ಶ್ಲೋಕಗಳು ಮತ್ತು ಅದರ ಅರ್ಥವನ್ನ ತಿಳಿಯೋಣ. ನಾವು ಶ್ಲೋಕಗಳನ್ನು ಹೇಳುವುದರಿಂದ ಪದಗಳ ಉಚ್ಚಾರಣೆ ಸರಿಯಾಗಿ ಬರುತ್ತದೆ. ಹಾಗೆ ಮೆಮೊರಿ ಪವರ್ ಜೊತೆಗೆ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ನಮ್ಮ ಸಂಸ್ಕೃತಿಯನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡಬಹುದು. ಮೊದಲನೇದಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಕೈಗಳನ್ನು ನೋಡುತ್ತಾ ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ಹೇಳುತ್ತಾ ಕೈಗಳನ್ನು ಉಜ್ಜಿ ಕಣ್ಣ ಮೇಲೆ ಒತ್ತಿಕೊಂಡು ನಮ್ಮ ದಿನವನ್ನು ಪ್ರಾರಂಭ ಮಾಡಬೇಕು. ಅಂದರೆ ನಾವು ರಾತ್ರಿ ಎಲ್ಲ ಯಾವುದೇ ಯೋಚನೆ ಇಲ್ಲದೆ ಚೆನ್ನಾಗಿ ನಿದ್ದೆ ಮಾಡಿರ್ತೇವೆ. ಆಗ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಿರುತ್ತೆ. ಆಗ ನಾವು ಕೈಗಳನ್ನು ನೋಡುತ್ತಾ ಈ ಶ್ಲೋಕ ಹೇಳಿದಾಗ ಆ ಪಾಸಿಟಿವ್ ಎನರ್ಜಿ ಇನ್ನೂ ಹೆಚ್ಚಾಗತ್ತೆ. ಈ ಶ್ಲೋಕದಲ್ಲಿ ನಮ್ಮ ಬೆರಳಿನ ತುದಿಯಲ್ಲಿ ಲಕ್ಷ್ಮೀ ದೇವಿ, ಹಾಗೆ ಅಂಗೈನ ಮಧ್ಯದಲ್ಲಿ ಸರಸ್ವತಿ, ಹಾಗೆ ಅಂಗೈನ ಕೊನೆಯಲ್ಲಿ ಗೌರಿ ದೇವಿಯು ನೆಲೆಸಿದ್ದಾರೆ ಎಂದು ಈ ಶ್ಲೋಕದ ಅರ್ಥ. ನಾವು ದಿನನಿತ್ಯ ನಮ್ಮ ಕೈಗಳನ್ನು ನೋಡುತ್ತಾ ಲಕ್ಷ್ಮೀ, ಸರಸ್ವತಿ ಮತ್ತು ಗೌರಿಯನ್ನು ನೆನೆಯುತ್ತಾ ನಮ್ಮ ದಿನದಲ್ಲಿ ಯಾವುದೇ ಅಡೆಚಣೆ ಬರದೆ ಎಲ್ಲ ಕಾರ್ಯಗಳಲ್ಲೂ ಸುಖಕರವಾಗಿರಲಿ ಎಂದು ಬೇಡಿಕೊಂಡು ಆ ದೇವಾನುದೇವತೆಗಳ ಆಶೀರ್ವಾದ ನಮ್ಮಲ್ಲಿ ಇರಲಿ ಎಂದು ನಮ್ಮ ದಿನವನ್ನು ಪ್ರಾರಂಭ ಮಾಡಬಹುದು.